ಮ್ಯಾಜಿಕಾಸ್ 1+1. ನಾ ಇವತ್ತು ಆಂಧ್ರ ಪ್ರದೇಶ್ ಗುಂಟೂರಲ್ಲಿ ಸ್ಪೆಷಲ್ ಆದ ಗುಂಟೂರು ಚಿಕನ್ ಮಾಡ್ತಾ ಇದ್ದೀವಿ ಗೈಸ್. ಬನ್ನಿ ಗೈಸ್, ಇವಾಗ ಹೆಂಗೆ ಮಾಡೋದಂತ ನೋಡೋಣ. ಸೊ ಫಸ್ಟಾಗಿ ಒಂದು ಬೌಲ್ಗೆ ಒಂದು 3 ಸ್ಪೂನ್ಸ್ ಅಷ್ಟು ಕಾರ್ನ್ಫ್ಲವರ್ ಆ್ಯಡ್ ಮಾಡ್ಕೊತಿದ್ದೀನಿ. ಕಾರ್ನ್ಫ್ಲವರ್ ಮೇನ್ ಇಂಪಾರ್ಟೆಂಟ್ ಇದಕ್ಕೆ. ಒಂದು 3 ಸ್ಪೂನ್ ಹಾಕಿದ್ರೆ ಸಾಕು. ಆಮೇಲೆ ಒಂದು 2 ಸ್ಪೂನಷ್ಟು ಕಡಲೆ ಹಸಿಟ್ಟು ಹಾಕ್ಕೋತಾ ಇದ್ದೀನಿ, ಕೋಟಿಂಗ್ಗೆ ಕ್ರಿಸ್ಪಿನೆಸ್ ಬರಲಿ ಅಂತ. ಆಮೇಲೆ ಒಂದು 3 ಸ್ಪೂನಷ್ಟು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೋತಿದ್ದೀನಿ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಒಂದು ಪೇಸ್ಟ್ ಥರ ಆಗಬೇಕದು. ಒಂದು ಸ್ವಲ್ಪ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ನೋಡಿ ಗೈಸ್, ಇದು ಕ್ಲೀನಾಗಿ ಇವಾಗ ಗ್ರೈಂಡ್ ಆಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಆಮೇಲೆ ನಾವೇನು ಎಲ್ಲ ಹಸಿಟ್ಟೆಲ್ಲ ಹಾಕ್ಕೊಂಡಿರ್ತೀವೋ ಅದಕ್ಕೆ ಈ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ 1-2 ಮೊಟ್ಟೆ ಹಾಕ್ಕೊಳ್ಳಿ ಗೈಸ್. 1-2 ಮೊಟ್ಟೆ ಹಾಕ್ಕೋಬೇಕು. ಸಾರಿ ಗೈಸ್, ಅದು ಸ್ವಲ್ಪ ಬಿದ್ದೋಯ್ತು ಮೊಟ್ಟೆ ಹಾಕೋವಾಗ. ಮೊಟ್ಟೆ ಹಾಕಿದ್ಮೇಲೆ ಇದು ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿ ಬೀಳಬೇಕದು, ಅಲ್ಲಿವರೆಗೂ ಕ್ಲೀನಾಗಿ ಕಲಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ತೊಗೊತಿದ್ರೋ ಚಿಕನ್ನು, ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು 1 kg ತೊಗೊಂಡಿದ್ದೀನಿ ಚಿಕನ್ನು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊಳ್ಳಿ. ಒಂದು ಕಡೆ ಉಪ್ಪಿರುತ್ತೆ, ಒಂದು ಕಡೆ ಉಪ್ಪಿರಲ್ಲ, ಹಂಗಾಗ್ಬಿಡುತ್ತೆ. ಉಪ್ಪು ಹಾಕಿದ್ಮೇಲೆ ಒಂದು ಸತಿ ಕ್ಲೀನಾಗಿ ಕಲಿಸ್ಕೊಳ್ಳಿ. ಒಂದು 2 ಮಿನಿಟ್ಸ್ ಕಲಿಸ್ಕೋಬೇಕು ಅದನ್ನು. ನೋಡಿ, ಈ ಥರ ಕ್ರೀಮಿ ಟೈಪ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಕ್ಲೀನಾಗಿ ಕಲಿಸ್ಕೊಳ್ಳಿ ನೀವು. ನೋಡಿ ಗೈಸ್, ಇದಾಗಿದೆ ಇವಾಗ ಕನ್ಸಿಸ್ಟೆನ್ಸಿ, ಈ ಥರ ಬರಬೇಕಿದು, ಅವರೆಗೂ ಕಲಿಸ್ಕೊಳ್ಳಿ. ನೆಕ್ಸ್ಟು ನಾನು 1 kg ಅಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಇವಾಗ. ನೀವು ಸ್ಕಿನ್ ಔಟು ತೊಗೋಬೋದು ಅಥವಾ ಸ್ಕಿನ್ ಇನ್ನು ತೊಗೋಬೋದು. ನಾನು ಸ್ಕಿನ್ ಇನ್ ಚಿಕನ್ ಆ್ಯಡ್ ಮಾಡ್ಕೊತಿದ್ದೀನಿ. ಚಿಕನ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಈ ಥರ ಕ್ಲೀನಾಗಿ ಕಲಿಸ್ಕೊಳ್ಳಿ. ಆಮೇಲೆ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಮ್ಯಾರಿನೇಟ್ ಆಗಾಕಿ ಫ್ರಿಡ್ಜಲ್ಲಿ. ಆಮೇಲೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಗೈಸ್. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ನಿಮ್ಮ ಕರಿಯೋಕ್ಕೆ ಎಷ್ಟು ಬೇಕೋ, ನೀವು ಕಬಾಬ್ ಕರಿತೀರಲ್ಲ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಕಾಯ್ದಿದ್ಮೇಲೆ ಸ್ವಲ್ಪ ದಪ್ಪ ಕಾವೇ ಇರಬೇಕಿದು. ಆಮೇಲೆ ಇದು ಕಬಾಬ್ ಬಿಟ್ಕೊತೀರಲ್ಲ ಹಂಗೆ ಬಿಟ್ಕೊಳ್ಳಿ ನೀವು. ನಾವೇನು ಕಲಸಿಟ್ಕೊಂಡಿರ್ತೀವೋ ಅದನ್ನು ಮ್ಯಾರಿನೇಟ್ ಮಾಡಿ. ಒಂದು ಸ್ವಲ್ಪ ಡೀಪ್ ಫ್ರೈ ಆಗಬೇಕು, ಇದು ಕ್ರಿಸ್ಪಿನೆಸ್ ಬರಬೇಕು. ಹೆಂಗೆ ಗೋಬಿ ಹಾಕ್ತಾರ ಆ ಥರ ಕ್ರಿಸ್ಪಿನೆಸ್ ಬರಬೇಕಿದು. ಇದು ಬಂದ್ಬಿಟ್ಟು ಹಾಕ್ತಿರೋದು ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಸೇರ್ಕೊಂಡು ಹಾಕ್ತಿದ್ರು. ನೋಡಿ ಗೈಸ್, ಈ ಥರ ಕಬಾಬ್ ಹೆಂಗೆ ತೆಲ್ತೀರ ಈ ಥರ ಕ್ಲೀನಾಗಿ ಫ್ರೈ ಆಗಬೇಕದು. ಮಿಕ್ಕಿದೂ ಹಂಗೆ ಫ್ರೈ ಮಾಡ್ಕೊಬಿಡೋಣ ಬನ್ನಿ ಗೈಸ್. ಇದು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಡೆಫಿನೆಟಾಗಿ ಸಾಕಾಗಿ ಬೀಳುತ್ತೆ ಗೈಸ್. ನೀವೇನು ಮಸಾಲೆ ಹಾಕ್ತಿರೋ ಅದೇ ಇಂಪಾರ್ಟೆಂಟು. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು 4 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಒಂದು 4 ಟೊಮೊಟೊ ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಟೊಮೊಟೊ ಸಾಸ್ ಬದಲು ಇದು ಹಾಕ್ಕೊಳ್ಬೋದು. ಟೊಮೊಟೊ ಸಾಸ್ ಇಲ್ಲ ಅಂದವ್ರಿಗೆ ಟೊಮೊಟೊ ಪೇಸ್ಟ್ ಮಾಡಿ ಹಾಕ್ಕೊಬೋದು. ಆಮೇಲೆ ಒಂದು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಫುಲ್ಲು ಎಗ್ರೋಯ್ತು. ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾಯಿದ್ದೀನಿ ಗೈಸ್, ಒಂದು ಉಂಡೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಈ ಥರ ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಕ್ಲೀನಾಗಿ ಫ್ರೈ ಆಗಬೇಕು. ಆಮೇಲೆ ನಾವೇನು ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಆ್ಯಡ್ ಮಾಡ್ಕೊಬಿಡಿ ಇವಾಗಲೇ. ಟೊಮೊಟೊ ಪೇಸ್ಟೇ ಮೇಯ್ನು. ಸ್ವಲ್ಪ ಹುಳಿ ಬರಬೇಕಲ್ವಾ, ಈ ಥರ ಕ್ಲೀನಾಗಿ ಗೊಜ್ಜು ಥರ ಬರಬೇಕು. ಆಮೇಲೆ ಒಂದು ಸ್ವಲ್ಪ
ಸೋಯಾ ಸಾಸ್ ಹಾಕೋತಿದ್ದೀನಿ. ನಿಮ್ಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹಾಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕೋತಿದ್ದೀನಿ. ಈ ಥರ ಕ್ಲೀನಾಗಿ ಕಲಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ ಮಸಾಲಾನ. ಆಮೇಲೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೋತಾಯಿದ್ದೀನಿ ಖಾರಕ್ಕೆ. ಯಾಕಂದರೆ ನಾವು ಇದು ಆ್ಯಡ್ ಮಾಡ್ಕೊಂಡಿರ್ತೀವಿ ಹಸಿಮೆಣ್ಸಿನ್ಕಾಯಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ಬೇಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟ್ಗೆ ರುಚಿಗೆ ಎಷ್ಟು ಬೇಕೋ ನಿಮಗೆ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ನಿಮ್ಗೆ ಬೇಕಂದರೆ ಇದಕ್ಕೆ ಟೊಮೊಟೊ ಸಾಸ್ ಆ್ಯಡ್ ಮಾಡ್ಕೊಳ್ಳಿ. ಬೇಡ ಅಂದರೆ ಸಿಪ್ ಮಾಡ್ಕೊಳ್ಳಿ. ಟೊಮೊಟೊ ಪೇಸ್ಟ್ ಹಾಕಿರ್ತೀರ, ನಂಗೆ ಬೇಕು ಅನಿಸ್ತು ಅದಕ್ಕೆ ಆ್ಯಡ್ ಮಾಡಿಕೊಂಡೆ. ಆಮೇಲೆ ಲಾಸ್ಟಿಗೆ ಟಚಪ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊತಿದ್ದೀನಿ. ಆಮೇಲೆ ನಾವೇನು ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲೋ ಅದನ್ನು ನಾನು ಗೊಜ್ಜು ಮಾಡಿರ್ತೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಗೈಸ್. ಅರೋಮಾ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಗೈಸ್. ಗೊಜ್ಜು ರೆಸ್ಟೋರೆಂಟ್ ಸ್ಟೈಲ್ಗೂ ಕಮ್ಮಿ ಇರಲ್ಲ, ಹಂಗೆ ಬರುತ್ತೆ ಅದು ಸ್ಮೆಲ್ಲೆಲ್ಲ. ಎಲ್ಲನೂ ಇವಾಗ ನಾವೇನು ಗೊಜ್ಜು ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಬಿಡಿ ಕ್ಲೀನಾಗಿ. ಈ ಸೇಮ್ ಗೋಬಿ ಥರನೇ ಇರುತ್ತೆ ತಿನ್ನೋಕ್ಕೆ. ಗೋಬಿ ಅಂತಲೂ ಕರಿಬೋದು, ಚಿಕನ್ ಗೋಬಿ ಅಂತಲೂ ಕರಿಬೋದು, ಅಲ್ಲ ಗುಂಟೂರು ಸ್ಟೈಲ್ ಚಿಕನ್ ಅಂತಲೂ ಹೇಳ್ಬೋದು. ಎರಡಕ್ಕೂ ಆಗುತ್ತಿದ್ದು ಸೂಪರಾಗಿ ಬಂದಿರುತ್ತೆ ಗೈಸ್, ಖಾರವಾಗಿ. ಮಳೆ ಟೈಮಲ್ಲಂತೂ ಏನಾದರೂ ತಿನ್ಬೇಕು ಅನಿಸ್ತಾ ಇರುತ್ತೆ. ಬರೀ ವೆಜ್ಜೇ ಮಾಡಬೇಡಿ, ಈ ಥರ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಡೆಫಿನೆಟಾಗಿ ಸಕ್ಕತ್ತಾಗಿ ಬರುತ್ತೆ. ಬನ್ನಿ ಗೈಸ್ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಗೈಸ್, ನೋಡ್ತಿದ್ರೇ ತಿನ್ಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಒಂದು ಪೀಸು ಒಂದು ಇದು ಫ್ಲೇವರ್ಫುಲ್ಲಾಗಿ ಬಂದಿದೆ. ಬನ್ನಿ ಗೈಸ್ ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಆಂಧ್ರ ಪ್ರದೇಶಲ್ಲಿ ಫೇಮಸ್ ಆದ ಗುಂಟೂರು ಚಿಕನ್ ರೆಡಿ ಮಾಡಿದ್ದೀವಿ. ನೋಡಿ ಗೈಸ್, ಎಲ್ಲ ಕಡೆ ಮಸಾಲ ಕ್ಲೀನಾಗಿ ಆಗಿದೆ. ನನಗಂತೂ ಫುಲ್ಲು ಸಕ್ಕತ್ತಾಗಿ ಇಷ್ಟ ಆಗೋಯ್ತು ಇದು ರೆಸಿಪಿ ಅಂತೂ. ಮನೇಲಿ ಒಂದು ಸತಿ ಟ್ರೈ ಮಾಡಿ, ಡೆಫಿನೆಟಾಗಿ ಖಾರ ಎಲ್ಲ ಸಕ್ಕತ್ತಾಗಿ ಹಿಡ್ದಿದೆ, ಮಸಾಲೆ ಎಲ್ಲ ಚಿಕನ್ಗೆ ಸಕ್ಕತ್ತಾಗಿ ಬರುತ್ತೆ ಡೆಫಿನೆಟಾಗಿ. ತಿಂತಾಯಿದ್ರೆ ಬಾಯೆಲ್ಲ ಫ್ಲೇವರ್ ಸಿಗುತ್ತೆ. ನಾವೇನು ಫ್ಲೇವರ್ ಹಾಕಿರ್ತೀವೋ, ಬೆಳ್ಳುಳ್ಳಿ ಆಗಿರ್ಬೋದು, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಪೇಸ್ಟು ಏನು ಹಾಕಿರ್ತೀವೋ ಅದೆಲ್ಲ ಕ್ಲೀನಾಗಿ ಬ್ಯಾಲೆನ್ಸ್ ಆಗಿದೆ ಚಿಕನ್ ಜೊತೆ. ಚಳಿಗೆ ತಿಂತಾಯಿದ್ರೆ ಯಾವ ಕಬಾಬ್ಗೂ ಇರಲ್ಲ ಗೈಸ್, ಹಂಗಿರುತ್ತೆ. ಸೂಪರಾಗಿ ಬಂದಿದೆ. ಸೂಪರಾಗಿ ಬಂದಿದೆ. ನಮ್ಮ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ಸ್. ಬಾಯ್.